ಪೊಲೀಸ್ ಎನ್ಕ್ವೈರಿ ಮಾಡಿ ಕಳ್ಳರು ಯಾರು ಅಂತ ತಿಳಿಸ್ಬಿಡ್ತಾರೆ. ಏನಿದೆ ಆ ಫುಟೇಜಲ್ಲಿ? ಅದರ ರೆಫರೆನ್ಸ್ ಅಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅಂತ ಏನಾದ್ರೂ ಗೊತ್ತಾಗತ್ತಾ? ಈಗ ಕಂಪ್ಲೇಂಟ್ ಕೊಟ್ಟಾಗಿದೆ. ಕಂಪ್ಲೇಂಟ್ ಜೊತೆಗೆ ಸಾಕ್ಷಿ ಆಧಾರನೂ ಕೊಡ್ಬೇಕಲ್ವಾ? ಖಂಡಿತ ಕೊಟ್ಟಿರ್ತಾರೆ. ಮಿಕ್ಕಿದೆಲ್ಲ ಪೊಲೀಸರು ನೋಡ್ಕೋತಾರೆ. ಅವ್ರ ಕೆಲ್ಸನೇ ಅದಲ್ವಾ ಮಂತ್ರ. ಅವ್ರು ಏನಾದ್ರೂ ಎನ್ಕ್ವೈರಿಗೆ ಅಂತ ಆಫೀಸಿಗೆ ಬಂದ್ರೆ ನಿಮ್ಗೆ ಗೊತ್ತಾಗದ್ ಬಿಡಿ, ಯಾರು ಇದನ್ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅಂತ. ಮಂತ್ರ ಅವ್ರೆ, ಯಾಕೆ ತುಂಬಾ ಟೆನ್ಸ್ಡ್ ಆಗಿದ್ದೀರಾ? ನಾನ್ ಯಾವ್ದು ಟೆನ್ಷನ್, ನಾನ್ ಬೇರೇನೋ ಥಿಂಕ್ ಮಾಡ್ತಿದ್ದೆ. ನನಗೂ ಇದಕ್ಕೂ ಏನ್ ಸಂಬಂಧ? ಅಲ್ವಾ ಪಾಪ, ನಿಮ್ಗೂ ಅದಕ್ಕೂ ಏನ್ ಸಂಬಂಧ? ಕಳ್ತನ ಯಾರು ಮಾಡಿದಾರೋ, ತಪ್ಪ್ಯಾರು ಮಾಡಿದಾರೋ ಅವ್ರಿಗೆ ಸಂಬಂಧ ಇದೆ. ನೀವ್ ಆತರ ಎಲ್ಲ ಮಾಡಿರಲ್ಲ ಬಿಡಿ. ಒಂದ್ ವೇಳೆ ಮಾಡಿದ್ರು ನನ್ನ ಹತ್ರ ಹೇಳ್ಬೇಕಿತ್ತಲ್ವಾ? ಆಕ್ಚುಲಿ ಇವಾಗ್ಲೂ ಏನೋ ಕಾಲ ಮಿಂಚಿಲ್ಲ. ನಾನ್ ನಿಮಗ್ ಹೇಳ್ತಿಲ್ಲ, ತಪ್ಪು ತಿಳ್ಕೊಬೇಡಿ. ಯಾರೇ ತಪ್ಪು ಮಾಡಿದ್ರು ಬಂದ್ ನನ್ನ ಹತ್ರ ಹೇಳಿದ್ರೆ ನಾನ್ ಏನಾದ್ರೂ ಹೆಲ್ಪ್ ಮಾಡ್ಬೋದಷ್ಟೆ. ಸರಿ, ಈಗ ಆ ವಿಷಯ ಬಿಟ್ಟು ಹಾಕೋಣ. ಪ್ರಾಜೆಕ್ಟ್ ವಿಷಯ ಹೇಳಿದ್ನಲ್ಲ, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ನ ತಗೊಂಡು ನನ್ ಚೇಂಬರ್ಗೆ ಬಂದ್ಬಿಡಿ. ಕ್ಲೈಂಟ್ ತುಂಬಾ ಅರ್ಜೆಂಟ್ ಮಾಡ್ತಿದ್ದಾರೆ, ಪ್ರೆಸೆಂಟ್ ಮಾಡ್ಬೇಕು. ಓಕೆ ಓಕೆ, ಹಾ ಬನ್ನಿ. ಏನ್ ಇವರು ಕಂಪ್ಲೇಂಟ್ ಕೊಟ್ಟೇ ಬಿಟ್ರಲ್ಲ? ಪೊಲೀಸ್ ಅವ್ರಿಗೆ ಏನಾದ್ರೂ ನಿಜವಾದ ವಿಷಯ ಗೊತ್ತಾಗ್ಬಿಟ್ರೆ ನನ್ನ ಅರೆಸ್ಟ್ ಮಾಡ್ಬಿಡ್ತಾರ. ಫುಟೇಜ್ ಅಲ್ಲೇನೋ ಮುಖ ಗೊತ್ತಾಗ್ತಿಲ್ಲ, ಆದ್ರೆ ಈಗ ಬೇಕಾದಷ್ಟು ಟೆಕ್ನಾಲಜಿ ಇದೆ. ಇಲ್ಲ, ಇದನ್ ಹೀಗೆ ಬಿಟ್ರೆ ನನಗೆ ತೊಂದ್ರೆ. ಈ ಕೆಲಸ ಮುಗಿಸಿ ಸುಶಾಂತ್ಗೊಂದು ಕಾಲ್ ಮಾಡ್ಬಿಡ್ಬೇಕು. ಸರ್, ಇಲ್ಲಿ ಸಾಧನಾ, ಅರ್ಚನಾ ಮತ್ತೆ ಮಂತ್ರ ಅನ್ನೋರು ಯಾರು? ಕರಿತೀನಿ ಸರ್, ಬನ್ನಿ ಕೂತ್ಕೊಂಡು ಮಾತಾಡೋಣ. ಬನ್ನಿ. ಒಂದ್ ನಿಮಿಷ, ಮೊದ್ಲು ಅವ್ರನ್ನ ಕರೀರಿ. ಸಾಧನಾ, ಬಾಯಲ್ಲಿ. ಸರ್, ಇವರೇ ನನ್ನ ಹೆಂಡತಿ ಸಾಧನಾ. ಬಾಮ ಅರ್ಚನಾ. ಸರ್, ಇವರೇ ಅರ್ಚನಾ. ಮಂತ್ರ, ಬಮ್ಮ. ಸರ್ ಸರ್, ಇವರೇ ಸರ್, ಮಂತ್ರ. ಸರ್, ಏನ್ ವಿಷಯ ಸರ್? ಏನಾದ್ರೂ ಇಶ್ಯೂ ಇದೆಯಾ? ಏನಾದ್ರೂ ಪ್ರಾಬ್ಲಮಾ? ಹೇಳ್ತೀನಿ. ಮಿಸ್ ಅರ್ಚನಾ, SSS ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ನೀವೇ ತಾನೇ? ಎಸ್ ಸರ್. ನಿಮ್ಮನ್ನ ಹುಡುಕೊಂಡು ನಿಮ್ಮ ಆಫೀಸ್ ಹತ್ರ ಹೋಗಿದ್ವಿ. ಇವತ್ ನೀವು ಬೇಗ ಮನೆಗೆ ಹೋಗಿದ್ದೀರಾ ಅಂತ ನಿಮ್ ಸೆಕ್ಯೂರಿಟಿ ಹೇಳಿದ್ರು. ಇವತ್ ಬೆಳಿಗ್ಗೆನೆ ನಮ್ಗೆ ಸಿದ್ಧಾರ್ಥ ಅವ್ರ ಕಡೆಯಿಂದ ಒಂದು ಕಂಪ್ಲೇಂಟ್ ಬಂದಿದೆ. ಆಫೀಸ್ ವಾಶ್ರೂಮಲ್ಲಿ ಸಾಧನನ್ನ ಕೂಡಕ್ಕೆ ಅವಳು ಮೊಬೈಲ್ನ ಕದ್ಕೊಂಡು ಹೋಗಿದ್ರಲ್ಲ, ಅದಕ್ಕೆ ನಾನೇ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೆ. ಸರ್, ಯಾರ ಕೆಲಸ ಮಾಡಿದ್ರು ನೀವು ಕಂಡಿಡಿದ್ರಾ? ಸಿದ್ಧಾರ್ಥ ಅವರು ಕಂಪ್ಲೇಂಟ್ ಜೊತೆಗೆ ಒಂದು CCTV ಫುಟೇಜ್ ನಮ್ಗೆ ಸಾಕ್ಷಿಯಾಗಿ ಕೊಟ್ಟಿದ್ದಾರೆ. ಆ ಫುಟೇಜ್ ಅಲ್ಲಿ ಆ ವ್ಯಕ್ತಿ ಯಾರು ಅಂತ ನಮ್ಗೆ ನೀಟಾಗಿ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ಈ ಫುಟೇಜ್ನ ನೋಡಿ ಆ ವ್ಯಕ್ತಿ ಯಾರು, ಆ ಕಾರ್ ಯಾರ್ದು ಅಂತ ನೋಡಿ ಹೇಳಿದ್ರೆ ನಮ್ ತನಿಖೆಗೆ ಸಹಾಯ ಆಗ್ಬೋದು.
ಕಾರು ಮಂತ್ರನ್ ಕಾರ್ ಥರನೇ ಇದೆಯಲ್ಲ, ಆ ಲೇಡಿ ಹಾಕೊಂಡಿರೋ ಡ್ರೆಸ್ ಕೂಡ ಮಂತ್ರದೇ ಇದ್ದಂಗಿದೆಯಲ್ಲ. ಆದರೆ ಅದು ಮಂತ್ರ ಅಂತ ಸರಿಯಾಗಿ ಗೊತ್ತಾಗ್ತಿಲ್ಲ. ಎಲ್ರ ಮುಂದೆ ನಾನು ಮಂತ್ರ ಅಂತ ಹೇಗೆ ಹೇಳೋದು? ಯಾರಿಗಾದ್ರೂ ಗೊತ್ತಾಯ್ತಾ ಈ ಲೇಡಿ ಯಾರು ಅಂತ? ಇಲ್ಲ ಸರ್, ಅದು ಯಾರು ಅಂತ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಅಲ್ಲ, ನೇರವಾಗಿ ನೋಡಿದ್ರೇನೆ ಕೆಲವೊಂದ್ಸಲ ಇವ್ರೆ ಅಂತ ಹೇಳೋದಕ್ಕಾಗಲ್ಲ. ಅಂಥದ್ರಲ್ಲಿ ಇದ್ರಲ್ಲಿ ಯಾರು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಈ ವಿಡಿಯೋದಲ್ಲಿರೋರು ಯಾರು ಅಂತ ಸರಿಯಾಗಿ ಕಾಣಿಸ್ತಿಲ್ವಲ್ಲ, ಅಂಥದ್ರಲ್ಲಿ ಯಾರು ಅಂತ ಹೇಗೆ ಹೇಳಕ್ಕಾಗುತ್ತೆ? ಯಾರಿಗೂ ಇವ್ರು ಗುರ್ತು ಸಿಗ್ತಿಲ್ಲ ಅಂದ್ರೆ ಹೇಗೆ? ಮಂತ್ರ ಅವ್ರೆ, ನಿಮಗ್ ಗೊತ್ತಾಯ್ತಾ? ಇಲ್ಲ, ನನಗೆ ಗೊತ್ತಾಗಿಲ್ಲ. ಸರ್, ಅದೆಲ್ಲ ಹಾಗಿರ್ಲಿ. ನಿಮ್ಮ ಮೇಲೆ ನಂಬಿಕೆ ಇಟ್ಟು ಕಂಪ್ಲೇಂಟ್ ಕೊಟ್ಟಿದೀವಿ. ಅದ್ಯಾರು ಅಂತ ನೀವೇ ಕಂಡುಹಿಡಿಬೇಕು. ಹೌದು ಸರ್, ಈ ರೀತಿ ಕೆಲಸ ಯಾರೇ ಮಾಡಿರ್ಲಿ ಖಂಡಿತ ಅವ್ರನ್ನ ಹಿಡಿದು ಕಾನೂನು ಪ್ರಕಾರ ಅವ್ರಿಗೆ ಶಿಕ್ಷೆ ಕೊಡಿಸ್ಲೇಬೇಕು. ಓಕೆ, ನಾವ್ ಈ ತನಿಖೆನ ತುಂಬಾ ಗಂಭೀರವಾಗಿ ತಗೋತಾ ಇದ್ದೀವಿ. ಈ ತನಿಖೆ ಮುಗಿಯೋವರೆಗೂ ಸಾಧನವ್ರಾಗ್ಲಿ, ಅರ್ಚನವ್ರಾಗ್ಲಿ, ಮಂತ್ರ ಅವ್ರಾಗ್ಲಿ ಯಾರು ನಮ್ ಪರ್ಮಿಷನ್ ಇಲ್ದೆ ಊರ್ ಬಿಟ್ಟು ಆಚೆ ಹೋಗ್ಬಾರ್ದು. ಎನಿ ಟೈಮ್ ನಾವು ವಿಚಾರಣೆಗಂತ ನಿಮ್ಮನ್ನ ಸ್ಟೇಷನ್ ಕರಿತೀವಿ. ಸೊ ಅದಕ್ಕೋಸ್ಕರ ಪ್ಲೀಸ್ ಕೋಆಪರೇಟ್ ಮಾಡಿ. ನಿಮ್ ಕೋಆಪರೇಷನ್ ಇದ್ರೇನೆ ಈ ಕೇಸ್ನ ಬೇಗ ಸಾಲ್ವ್ ಮಾಡಕ್ಕಾಗೋದು. ಇನ್ನೊಂದೆರಡು ದಿನದಲ್ಲಿ ಅಪರಾಧಿ ಯಾರು ಅಂತ ಕಂಡಿಡ್ದು ಬಿಡ್ತೀವಿ. ಸರಿ ಸರ್, ನಾವು ಯಾರೂ ಎಲ್ಲೂ ಹೋಗಲ್ಲ. ನೀವು ಎನ್ಕ್ವೈರಿ ಮಾಡಿ, ತಪ್ಪು ಮಾಡಿರೋರ್ಗೆ ಶಿಕ್ಷೆ ಆಗಲೇಬೇಕು. ಓಕೆ, ಥ್ಯಾಂಕ್ ಯು. ವಿಡಿಯೋ ಫುಟೇಜ್ ಸಿಕ್ಬಿಟ್ಟಿದೆ. ಪೊಲೀಸವರು ನನ್ನನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಅದೇನಾದ್ರೂ ನಾನೇ ಅಂತ ಗೊತ್ತಾದ್ರೆ ಅಷ್ಟೇ ನನ್ ಕತೆ. ಇದನ್ನ ಸಿದ್ಧಾರ್ಥ್ ಮಾಡಿರಲ್ಲ. ಇದ್ರ ಹಿಂದೆ ಖಂಡಿತ ಸಾಧನನೇ ಇರೋದು. ತಪ್ಪು ಮಾಡಿರೋ ನಿನಗೆ ಆದಷ್ಟು ಬೇಗ ಶಿಕ್ಷೆ ಆಗಲೇಬೇಕು.